ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಅಧ್ಯಾತ್ಮ ಬಂಧುಗಳೇ, ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ಚಂದ್ರಗ್ರಹಣ, ಹೋಳಿಯ ಹುಣ್ಣಿಮೆ ಇವೆಲ್ಲವೂ ಸಹಿತ ಇರುವುದರಿಂದ ಇವತ್ತಿನ ದಿವಸ ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂತಂದ್ರೆ, ಮಧ್ಯಾಹ್ನ 3:35ರಿಂದ ಸಾಯಂಕಾಲ 6:47ರವರೆಗೆ ಚಂದ್ರಗ್ರಹಣ ಇರ್ತತಿ. ಈ ಸಂದರ್ಭದೊಳಗೆ ತಾವೆಲ್ಲರೂ ಸಹಿತ ಏನು ಮಾಡ್ಬೇಕಂದ್ರೆ, ತಮ್ಮ ಮನೆಯ ಕುಲದೇವರ ಒಂದು ಕುಲದೇವತಾ ಆರಾಧನೆಯನ್ನು, ತಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಬೇಕು. ಈ ಸಂದರ್ಭ ಬಹಳಷ್ಟು ಆ ಒಂದು ವೈಪರೀತ್ಯಗಳು ಪ್ರಕೃತಿಯಲ್ಲಿ ಆಗುವುದರಿಂದ ಆ ಎಲ್ಲ ವೈಪರೀತ್ಯಗಳಿಂದ, ಆ ಎಲ್ಲ ಅನಾಹುತಗಳಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ, ಅದಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ, ಆ ಪರಮಾತ್ಮನ ಒಂದು ಅಖಂಡ ನಾಮಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ನಿಮ್ಮ ಕುಲದೇವತೆ ಕುಲದೇವಿಯ ಒಂದು ಆರಾಧನೆಯನ್ನು ಮಾಡಿದ್ರೆ ಭಾಳಷ್ಟು ಶ್ರೇಯಸ್ಸಾಗ್ತತಿ. ಇಂತಹ ಸಂದರ್ಭದೊಳಗೆ ಘನ ಪದಾರ್ಥಗಳನ್ನು, ಊಟವನ್ನು ಮಾಡುವುದನ್ನು ನಿಷೇಧ ಮಾಡಬೇಕು. ಮಕ್ಕಳಿಗಾದರೂ ಸಹಿತ ಈ ಒಂದು 3-4 ಗಂಟೆ ಸಮಯದೊಳಗೆ ಮಕ್ಕಳಿಗೂ ಸಹಿತ ಹೊಟ್ಟೆಯೊಳಗೆ ಯಾವುದೇ ಆಹಾರ ಪದಾರ್ಥವನ್ನು ಕೊಡಬಾರ್ದು. ಯಾಕೆ ಊಟವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದೊಳಗಂತಂದ್ರೆ, ಗ್ರಹಣ ಸಮಯದೊಳಗೆ ಬಹಳಷ್ಟು ವಿಷಕಾರಿ ಕಿರಣಗಳು ಭೂಮಿಯನ್ನು ಆವರಿಸಿರುವುದರಿಂದ, ಬಹಳಷ್ಟು ಪ್ರಬಲವಾದ ಒಂದು ಆ ಶಕ್ತಿ ಭೂಮಿಯನ್ನು ಆವರಿಸಿರುವುದರಿಂದ, ಆ ಸಂದರ್ಭದೊಳಗೆ ನಮ್ಮ ಹೊಟ್ಟೆಯೊಳಗೆ ಏನಾದರೂ ಆಹಾರ ಪದಾರ್ಥಗಳು ಇದ್ದವು ಅಂತಂದ್ರೆ ಅವೆಲ್ಲವೂ ಸಹಿತ ವಿಷದ ರೂಪದೊಳಗೆ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇರುವುದರಿಂದ ನಮ್ಮ ಪೂರ್ವಜರು ಏನು ಮಾಡ್ತಿದ್ರು ಅಂದ್ರೆ, ಆ ಒಂದು ಗ್ರಹಣ ಸಮಯದೊಳಗೆ ಪೂಜಾ ವಿಧಾನಗಳನ್ನು ಮಾಡ್ತಾಯಿದ್ರು, ದೇವರ ಸ್ತೋತ್ರಗಳನ್ನು ಮಾಡ್ತಾಯಿದ್ರು. ನಿಮಗೆ ಯಾವ ಭಗವಂತ ದೇವರು ಇಷ್ಟದನಲ್ಲ ಅವನ ಒಂದು ನಾಮಸ್ಮರಣೆಯನ್ನು, ಜಪ ಧ್ಯಾನಗಳನ್ನು ಮಾಡಿಸ್ತಾ ಇದ್ರು. ಆದ್ದರಿಂದ ಆ ಒಂದು ಎಲ್ಲ ದುಷ್ಪ್ರಭಾವಗಳು ನಮ್ಮ ಹತ್ರ ಬರದಂಗೆ ನಮಗೆ ಸದಾ ಒಳ್ಳೆಯದಾಗ್ತಾ ಇರ್ತೈತಿ. ಇಂಥ ಸಂದರ್ಭದೊಳಗೆ ನೀವು ಸಹಿತ ಏನು ಮಾಡ್ಬೇಕಂದ್ರೆ, ಇವತ್ತಿನ ಒಂದು 4 ಗಂಟೆ ಸಮಯವನ್ನು ಭಗವಂತನ ಧ್ಯಾನ, ಜಪ, ತಪ ಇವೆಲ್ಲವನ್ನು ಮಾಡಲಿಕ್ಕೆ ಮೀಸಲಿಡ್ರಿ. ಜೊತೆಗೆ ರೋಗಿಗಳಾದಂಥವರು, ಆಮೇಲೆ ವೃದ್ಧರು, ಆಮೇಲೆ ಬಾಣಂತಿಯವರು ಇವರು ಸಹಿತ ಸದಾ ಜಾಗೃತಾವಸ್ಥೆಯೊಳಗೆ ಯಾವುದಾದ್ರೂ ಒಂದು ಭಗವಂತನ ನಾಮಸ್ಮರಣೆಯನ್ನು ಜಪ ಮಾಡಿದರೆ ನಿಮಗೆ ಭಾಳ ಒಳ್ಳೆಯದಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಒಂದು ಖಗ್ರಾಸ ಚಂದ್ರಗ್ರಹಣ ಬಹಳಷ್ಟು ಕೆಟ್ಟ ಒಂದು ಪರಿಣಾಮವನ್ನು ಬೀರುವುದನ್ನು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ, ನಮ್ಮ ಕೈಯೊಳಗಿರ್ತಕ್ಕಂಥ ಬಾಣ ಅಸ್ತ್ರ ಯಾವುದು ಅಂದ್ರೆ ಅದು ಭಗವಂತನ ನಾಮಸ್ಮರಣೆ, ಆ ದೇವಿಯ ನಾಮಸ್ಮರಣೆ. ನಿಮಗೆ ಯಾವ ದೇವರು ನಿಮಗೆ ಇಷ್ಟ ದೇವತೆ ಅದನ್ನಲ್ಲ ಆ ದೇವರ ನಾಮಸ್ಮರಣೆಯನ್ನು ಮಾಡಿ ಈ ಒಂದು ಅಪಾಯವನ್ನು ನಾವು ಏನು ಮಾಡ್ಕೋಬೇಕಂದ್ರೆ ವರವನ್ನಾಗಿ ಪರಿವರ್ತನೆ